ಹರೇ ಕೃಷ್ಣ. ನಿಮಗೊಂದು ಸಂತೋಷಕರವಾದ ವಿಚಾರ ಏನಪ್ಪ ಅಂದರೆ, ಡಿಸೆಂಬರ್ 1ನೇ ತಾರೀಕು ಗೀತಾ ಜಯಂತಿ ಮತ್ತು ಮೋಕ್ಷದ ಏಕಾದಶಿ. ತುಂಬ ಒಳ್ಳೆಯ ದಿವಸದಿಂದ ನಾವು ಭಗವಂತನ ವಿಚಾರವನ್ನು ತಿಳಿದುಕೊಳ್ತಾ ಇದ್ದೀವಿ. ಒಂದು ವಿಶೇಷವಾದ ನಮಗೆ ದೇವಸ್ಥಾನದ ಇಸ್ಕಾನ್ ದೇವಸ್ಥಾನ ನಮಗೆ ಒದಗಿಸ್ತಾ ಇದೆ. ಏನಪ್ಪ ಅಂದರೆ, ಈ ಭಗವದ್ಗೀತೆ ಭಗವದ್ಗೀತೆ ಅಂದರೆ ಭಗವಂತ, ಗೀತೆ ಅಂದರೆ ಭಗವಂತನ ಹಾಡುಗಳು. ಈ ಭಗವದ್ಗೀತೆಯನ್ನು ದೇವಸ್ಥಾನದಲ್ಲಿ ನಮಗೆ ಕನ್ನಡದು 500 ರೂಪೀಸ್, 500 ರೂಪಾಯಿ ಬೇರೆ ದಿನಗಳು ತಗೊಂಡ್ರೆ. ಆದರೆ ಈ ಗೀತಾ ಜಯಂತಿಯ ದಿನದಿಂದ ಇದನ್ನು ನೀವು ತಗೊಂಡ್ರೆ ನಿಮಗೆ ಬರೀ 300 ರೂಪಾಯಿಗೆ ಮಾತ್ರ ಸಿಗ್ತದೆ. ಇದೊಂದು ಸದಾವಕಾಶ. ದಯವಿಟ್ಟು ಎಲ್ಲರೂ ಇದನ್ನು ಭಗವದ್ಗೀತೆಯನ್ನು ತಗೊಂಡು ಮನೆಯಲ್ಲಿ ದಯವಿಟ್ಟು ಓದಿ. ಮನೆಯಲ್ಲಿ ನಿಮ್ಮ ದೇವ್ರ ಮನೆಯಲ್ಲೂ ಕೂಡ ನೀವು ಇದ್ದು ಇದನ್ನು ಬುಕ್ಕನ್ನು ಪೂಜಿಸಿದ್ರೂ ಸಾಕ್ಷಾತ್ ಭಗವಂತನೇ ಮನೆಗೆ ಬಂದ ಹಾಗೆ. ಇದು ಭಗವದ್ಗೀತೆ ಬೇರೆಯಲ್ಲ, ಭಗವಂತ ಬೇರೆಯಲ್ಲ. ದಯವಿಟ್ಟು ಬನ್ನಿ, ಎರಡೂ ತಗೋಣ. ನಿಮಗೆ ತುಂಬ ದೊಡ್ಡ ಪುಸ್ತಕ ತೊಗೊಳಕ್ಕಾಗಲ್ಲ ಅಂದ್ರೂ ನೀವು ಅಟ್ಲೀಸ್ಟ್ ಕನ್ನಡ ಸ್ಮಾಲ್ ಬುಕ್ಕನ್ನು ತೊಗೋಬೋದು. ನೀವು ಎಲ್ಲಿ ಬೇಕೋ ಕ್ಯಾರಿ ಮಾಡ್ಬೋದು, ಓದಲಿಕ್ಕೂ ನಿಮಗೆ ಸುಲಭ. 600 ರೂಪೀಸ್ ರೆಗ್ಯುಲರ್ ಡೇಸ್, ಬಟ್ ಇವಾಗ ಸಿಗ್ತಾಯಿದೆ ನಿಮಗೆ 300 ರೂಪೀಸ್. ಬೇಗ ಬನ್ನಿ, ತುಂಬ ವಿಶೇಷವಾದ ರಿಯಾಯಿತಿಯಲ್ಲಿ ಸಿಗ್ತಿದೆ. ದಯವಿಟ್ಟು ಇದನ್ನು ಸದುಪಯೋಗಪಡಿಸ್ಕೊಳ್ಳಿ. ಹರೇ ಕೃಷ್ಣ.